Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ಶಾಂತಿ ಸಮಾಧಾನವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಪ್ರಿಯರೇ, ನಾವೆಲ್ಲರೂ ಈ ಮಧ್ಯಾಹ್ನ ಸ್ವರ್ಗೀಯವನ್ನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ದೇವರ ಪ್ರೀತಿಗೆ ಪಾತ್ರರಾದಂತಹ ಮಕ್ಕಳು ನಾವಾಗಿದ್ದೇವೆ. ದೇವರು ಈ ಸೃಷ್ಟಿಯಲ್ಲಿ ಸಕಲವನ್ನು ನಮಗೆ ನೀಡಿದರು. ದೇವರು ನಮಗೆ ಈ ಸೃಷ್ಟಿಯಲ್ಲಿ ಸಕಲವನ್ನು ನೀಡಿದರೂ ಸಹ ನಮಗೆ ತೃಪ್ತಿ ಇಲ್ಲ. ಪ್ರಿಯರೇ, ನಮ್ಮ ಜೀವನವೆಂಬ ಪಯಣ ಸಾಗುತ್ತಲೇ ಇದೆ. ಈ ಜೀವನವೆಂಬ ಪಯಣದಲ್ಲಿ ನಾವು ಸಾಕಷ್ಟು ವಿಧದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆದುಕೊಳ್ಳುತ್ತೇವೆ. ನೋಡಿ, ಕೆಲವು ಸಾರಿ ಮನಸ್ಸು ತಣಿವಾಗಲಿಕ್ಕಾಗಿ, ಒಂದು ಸಮಾಧಾನಕ್ಕಾಗಿ ರಜೆ ದಿನಗಳಲ್ಲಿ, ಹಬ್ಬವಾದ ಬಳಿಕ ನಾವು ಪ್ರಯಾಣಗಳಿಗೆ ಹೋಗ್ತೇವೆ. ಸುಂದರವಾದ ತಾಣಗಳನ್ನು ನೋಡಲಿಕ್ಕೆ ಹೋಗ್ತೇವೆ. ಎಷ್ಟೋ ಫಾಲ್ಸ್ಗಳನ್ನು ನೋಡಲಿಕ್ಕೆ ಹೋಗ್ತೇವೆ. ಎಷ್ಟೋ ಆಕರ್ಷಕವಾದಂತಹ ಸ್ಥಳಗಳನ್ನು ನೋಡಲಿಕ್ಕೆ ಹೋಗ್ತೇವೆ. ಪುಣ್ಯಕ್ಷೇತ್ರಗಳನ್ನು ನೋಡಲಿಕ್ಕೆ ಹೋಗ್ತೇವೆ. ಎಷ್ಟೋ ಜನ ಇಲ್ಲಿಂದ ಇಸ್ರಾಯೇಲ್ ದೇಶಕ್ಕೆ ಹೋಗುತ್ತಾರೆ. ಇನ್ನೆಷ್ಟೋ ಜನ ಈಜಿಪ್ಟ್ ದೇಶಕ್ಕೆ ಹೋಗುತ್ತಾರೆ. ಹೀಗೆ ಇನ್ನೆಷ್ಟೋ ಜನ ಸೈಪ್ರಸ್ ದೇಶಕ್ಕೆ ಹೋಗುತ್ತಾರೆ. ಇನ್ನೆಷ್ಟೋ ಜನ ಫ್ರಾನ್ಸ್ ದೇಶಕ್ಕೆ ಹೋಗುತ್ತಾರೆ, ಇಟಾಲಿಗೆ ಹೋಗುತ್ತಾರೆ. ಮಾತೆ ಮರಿಯಮ್ಮನವರ ದರ್ಶನ ಸ್ಥಳವನ್ನು ನೋಡಲು, ಪ್ರಭು ಯೇಸು ಜನಿಸಿದಂತಹ, ಜೀವಿಸಿದಂತಹ, ಮರಣ ಹೊಂದಿದಂತಹ ಸ್ಥಳವನ್ನು ನೋಡಲು, ಹಾಗೂ ಮಾತೆ ಮರಿಯಮ್ಮನವರನ್ನ ನೋಡಲು, ಹೀಗೆ ಅನೇಕ ವಿಧದಲ್ಲಿ ನಾವು ದರ್ಶನವನ್ನು ಮಾಡಲು ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ. ಹೋಗುವಾಗ ತುಂಬ ಸಂತೋಷ. ಸುಂದರವಾದಂತಹ ಸಮುದ್ರ ತೀರಗಳನ್ನು ಕಾಣಲಿಕ್ಕೆ ಹೋಗ್ತೇವೆ. ಮನಸ್ಸಿಗೆ ಉಲ್ಲಾಸ, ಎಲ್ಲವನ್ನು ಮರೆತು ಬಿಡ್ತೇವೆ. ಮನೆ, ಮಠ, ಎಲ್ಲ ಆಸ್ತಿ, ಅಂತಸ್ತು, ಹಣ ಎಲ್ಲವನ್ನು ಮರೆತು ಬಿಡ್ತೇವೆ. ಸಂತೋಷವಾಗಿ ನಾವು ಪ್ರಯಾಣವನ್ನು ಸಾಗುತ್ತೇವೆ. ಎಷ್ಟು ಆನಂದ, ಎಷ್ಟು ಸಡಗರ. ಮತ್ತೆ ಹಿಂತಿರುಗಿ ಬರುವಾಗ, ಅಯ್ಯಯ್ಯೋ ಇಷ್ಟು ದಿನ ಸಂತೋಷವಾಗಿದ್ದು ಈಗ ಮನೇಲಿರ್ಬೇಕಲ್ಲಪ್ಪ, ಕೆಲಸ ಮಾಡಬೇಕಲ್ಲಪ್ಪ. ನೋಡುವಾಗ ಸಂತೋಷ. ಅಥವಾ ದೂರದ ಮಿತ್ರನನ್ನು ನೋಡಲು ನಾವು ಓಡೋಡಿ ಹೋಗುತ್ತೇವೆ. ನೋಡಿದ ತಕ್ಷಣ ಸಂತೋಷ. ಅಯ್ಯೋ ಎಷ್ಟು ಕಾಲವಾಯಿತು, ಎಷ್ಟು ವರ್ಷವಾಯಿತು ನಿಮ್ಮನ್ನು ನೋಡಿ. ಹಪ್ಪಿಕೊಂಡು ಅವರಿಗೆ ಚುಂಬನವನ್ನು ಕೊಡುತ್ತೇವೆ. ಅವರನ್ನ ಏರ್ಪೋರ್ಟಿಗೆ ಹೋಗಿ ಅಥವಾ ಬಸ್ ಸ್ಟ್ಯಾಂಡಿಗೆ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಅವರನ್ನ ಸ್ವಾಗತಿಸಿ ಅವರನ್ನ ನಮ್ಮ ಮನೆಗೆ ಕರೆತಂದು ಅವರಿಗೆ ನಾವು ಅತಿಥಿ ಸತ್ಕಾರವನ್ನು ಮಾಡುತ್ತೇವೆ. ಇದು ಪ್ರೀತಿ. ನೋಡಿದ ಸಡಗರ, ನೋಡಿದ ಸಂಭ್ರಮ. ಆದರೆ ನಾವು ಮೊಟ್ಟ ಮೊದಲಿಗೆ ನೋಡಿದಂತಹ ಮಿತ್ರನನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಅದು ನಮ್ಮ ನೆನಪಿನಲ್ಲಿ ಇರುತ್ತೆ. ಇದು ನಿಜವಾಗಿಯೂ ಎಂಬುದಾಗಿ. ಒಂದು ಪಕ್ಷ ನಿಮ್ಮ ಮನೆಯನ್ನು ಸಂಧಿಸಲಿಕ್ಕೆ ಒಂದು ಧರ್ಮಾಧ್ಯಕ್ಷರು ಬಂದರೆ, ನಿಮಗೆ ಗೊತ್ತಿರದೆ ಬಂದರೆ ಹೇಗಿರಬಹುದು? ಅಥವಾ ಪೋಪ್ ಲಿಯೋರವರು ತಕ್ಷಣ ನಿಮ್ಮ ಮನೆಗೆ, ನನ್ನ ಮನೆಗೆ ಬಂದರೆ ಹೇಗಿರಬಹುದು? ಅಥವಾ ಒಂದು ಫೋನ್ ಕರೆ ಮಾಡಿದರೆ ಏನ್ ಆಗಬಹುದು? ಯೋಚನೆ ಮಾಡಬೇಕು. ಕೆಲವು ಸಾರಿ ನಮ್ಮ ಕನಸಿನಲ್ಲಿ ಕನಸುಗಳನ್ನು ಕಾಣುತ್ತೇವೆ. ಕೆಲವರು ಹೇಳ್ತಾರೆ, ನಾನು ಯೇಸು ಸ್ವಾಮಿಯನ್ನು ನೋಡಿದೆ, ಕೆಲವು ಮಾತೆ ಮರಿಯಮ್ಮನನ್ನು ನೋಡಿದೆ, ಸಂತರಗಳನ್ನು ನೋಡಿದೆ. ಅದು ಅವರವರ ವಿಶ್ವಾಸಕ್ಕೆ ಸೇರಿತು. ಆದರೆ ಆ ಅನುಭವಗಳನ್ನು ಮರೆಯಲಾಗುವುದಿಲ್ಲ. ನಿಜವಾದ ಅನುಭವಗಳನ್ನು ಮರೆಯಲಿಕ್ಕೆ ಆಗುವುದಿಲ್ಲ. ನಾನು ಯೇಸುವನ್ನು ನೋಡಿದೆ, ಅದೇನು ನನ್ನ ಮನಸ್ಸಲ್ಲಿದ್ದಂತಹ ಒಂದು ಚಿತ್ರಪಟವೋ ಅಥವಾ ನಾನು ಹೆಚ್ಚಾಗಿ ಪ್ರಾರ್ಥಿಸುವಂಥ ದರ್ಶನ ಸ್ಥಳವೋ ಏನು ಸಮಥಿಂಗ್, ಆದರೆ ನಾನು ನೋಡಿದೆ, ಅದನ್ನು ಮರೀಲಿಕ್ಕೆ ಆಗುವುದಿಲ್ಲ. ಹೀಗೆ ನಾವು ಇವರೆಲ್ಲ ಮನುಷ್ಯನನ್ನ, ದೇವರು ಸೃಷ್ಟಿಸಿದ ಸಕಲವನ್ನು ನೋಡುವಾಗ
ನಾವು ಇಷ್ಟು ಸಂತೋಷ ಪಡುತ್ತೇವೆ, ಆನಂದ ಪಡುತ್ತೇವೆ ಎಂದು ಹೇಳುವುದಾದರೆ ನಿಜವಾಗಿ ನಾವು ದೇವರನ್ನು ನೋಡಿದರೆ ಹೇಗಿರಬಹುದು? ದೇವರು ನಿನ್ನನ್ನು ನೋಡಿದರೆ ಹೇಗಿರಬಹುದು? ಚಿಂತಿಸಿ ನೋಡು ನನ್ನ ಸಹೋದರನೇ, ಸಹೋದರಿಯೇ, ಚಿಂತಿಸಿ ನೋಡು. ದೇವರನ್ನು ನೀನು ನೋಡಿದೆಯಾದರೆ ಹೇಗಿರಬಹುದು? ಅಥವಾ ದೇವರ ದೂತನನ್ನು ನೀನು ನೋಡಿದೆಯಾದರೆ ಹೇಗಿರಬಹುದು? ಗಾಬ್ರಿಯಲ್ ದೂತನನ್ನು ನೀನು ನೋಡಿದೆಯಾದರೆ ಹೇಗಿರಬಹುದು? ಅಥವಾ ಮಿಕಾಯಲ್ ದೂತನನ್ನು ನೋಡಿದರೆ ನೀವು ಹೇಗಿರಬಹುದು? ರಫಾಯಲ್ ದೂತನನ್ನು ನೋಡಿದರೆ ನೀವು ಹೇಗಿರಬಹುದು? ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರನ್ನು ನೋಡುವುದು ಅತಿ ಸುಲಭ. ಯಾರು ದೇವರನ್ನು ನೋಡಲು ಸಾಧ್ಯ? ಯಾರು ದೇವರ ದರ್ಶನಾಭ್ಯರ್ಥಿಗಳು? ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಯಾರು? ದೇವರನ್ನು ನೋಡುವವರು ದೇವರ ದರ್ಶನಾಭ್ಯರ್ಥಿಗಳು. ಕೀರ್ತನೆಗಾರ ತುಂಬ ಸುಂದರವಾಗಿ ವಿವರಿಸುತ್ತಾನೆ ಯಾರು ದೇವರ ದರ್ಶನಾಭ್ಯರ್ಥಿಗಳು ಎಂಬುದಾಗಿ. ಅದನ್ನು ಮತ್ತೆ ನಾವು ಚಿಂತಿಸುವ. ಪ್ರಿಯರೇ, ದೇವರ ಹೆಸರುಗಳನ್ನ ನಾವು ಚಿಂತಿಸ್ತಾ ಇದ್ದೇವೆ ಅಲ್ವರ? ದೇವರ 5 ಹೆಸರುಗಳನ್ನ ನಾವು ಚಿಂತಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಮೊದಲನೆಯ ಹೆಸರನ್ನಾಗಿ ಚಿಂತಿಸಿದೆವು ಯೆಹೋವ ಈರೆ. ಯೆಹೋವ ಈರೆ, ನಮಗೆಲ್ಲವನ್ನ ಒದಗಿಸುವವರು, ನಿನಗೆ ಎಲ್ಲವನ್ನು ಒದಗಿಸುವವರು. ಯೆಹೋವ ನಿಸ್ಸಿ, ನಿನಗೆ ಜಯಧ್ವಜವಾಗಿರುವವರು. ಯೆಹೋವನೇ ಸರ್ವೇಶ್ವರ ಸ್ವಾಮಿಯೇ ನನಗೆ ಜಯ ಕೊಡುವವರು ಎಂಬುದಾಗಿ ಇಂದು ನಾವು ಚಿಂತಿಸುತ್ತೇವೆ. ಯೆಹೋವ ಶಾಲೋಮ್. ಎಷ್ಟೋ ಮನೆಗಳಿಗೆ ಹೋಗುವಾಗ ನೋಡಿ, ಮನೆಯ ಮುಂದೆ ಹೆಸರಾಕಿರ್ತಾರೆ ಶಾಲೋಮ್ ನಿವಾಸ, ಶಾಲೋಮ್ ನಿಲಯ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ಯೆಹೋವ ಶಾಲೋಮ್. ಈ ಯೆಹೋವ ಶಾಲೋಮ್ ಎಂದರೆ ಏನು? ಪ್ರಿಯ ಸಹೋದರನೇ, ಸಹೋದರಿ, ನೋಡಿ, ಸಮಾಧಾನವನ್ನು ತರುವವರು ದೇವರು, ಸಮಾಧಾನವನ್ನ ತರುವಂತಹ ದೇವರು, ಸಮಾಧಾನದಿಂದಿರು ಎಂದು ಹೇಳುವಂತಹ ದೇವರು. ಈ ಸಮಾಧಾನವನ್ನು ತರುವಂತಹ ದೇವರನ್ನ ಯೆಹೋವ ಶಾಲೋಮ್ ಎಂಬುದಾಗಿ ಹೇಳ್ತಾರೆ. ಇದು ಹೇಗೆ, ಯಾವುದಕ್ಕಾಗಿ ಯೆಹೋವ ಶಾಲೋಮ್ ಎಂಬಂತ ಹೆಸರು ಬಂತು? ಯಾವ ಕಾರಣಕ್ಕಾಗಿ ಯೆಹೋವ ಶಾಲೋಮ್ ಎಂಬುದಾಗಿ ಅಲ್ಲಿ ಘೋಷಿಸಲಾಯಿತು? ಇದನ್ನ ಯಾರು, ಈ ಯೆಹೋವ ಶಾಲೋಮ್ ಎಂಬುದನ್ನು ಯಾರು ಹೇಳಿದವರು? ಯಾವುದಕ್ಕಾಗಿ ಹೇಳಿದರು? ಯೆಹೋವ ಶಾಲೋಮ್ ಎಂದು ಕರೆಯಲು ಅದರ ಹಿನ್ನೆಲೆ ಏನು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ಚಿಂತಿಸಲಿಕ್ಕಿದ್ದೇವೆ. ಇವುಗಳೇ ನಮಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಇವುಗಳೇ ಗೊತ್ತಿಲ್ಲ. ಓ, ಯೆಹೋವ ಶಾಲೋಮ್ ಹೇಳ್ತಾರೆ, ಯೆಹೋವ ನಿಸ್ಸಿ ಹೇಳ್ತಾರೆ, ಯೆಹೋವ ರಾಫಾ ಹೇಳ್ತಾರೆ, ಯೆಹೋವ ಅಲ್ಲ, ಅನೇಕ ವಿಧದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇವೆಲ್ಲವನ್ನು ನಾವು ಅರಿಯಬೇಕು, ನಮ್ಮ ಮಕ್ಕಳಿಗೆ ತಿಳಿಸಬೇಕು, ಪರರಿಗೂ ನಾವು ತಿಳಿಸಬೇಕು. ಇದೆಲ್ಲ ಮುಖ್ಯವಾದವುಗಳು. ಪ್ರಿಯರೇ, ಇದರ ಸಂಕ್ಷಿಪ್ತ ವಿವರಗಳನ್ನ ನಾವು ಧ್ಯಾನಿಸುವಾಗ ನಾವು ತುಂಬ ಆಳವಾಗಿ ಚಿಂತಿಸಬೇಕು. ಇದರ ಅನುಭವಗಳು ನಮಗಾಗಬೇಕು. ನೋಡಿ, ದೇವರು ನಮಗೆಲ್ಲವನ್ನು ಕೊಡುತ್ತಾರೆ. ಸುಖ, ಸಂತೋಷ, ನೆಮ್ಮದಿ, ಆನಂದ, ಹಣ, ಆಸ್ತಿ ಎಲ್ಲವನ್ನು ಕೊಟ್ಟಿದ್ದಾರೆ. ಕೆಲವು ಸರಿ ಇರುವುದೆಲ್ಲವನ್ನ ಕಳೆದುಕೊಂಡು ಬಿಡುತ್ತೇವೆ. ಇರುವುದೆಲ್ಲ ನಮ್ಮಿಂದ ನಾಶವಾಗಿ ಹೋಗ್ತದೆ. ಈ ನಮ್ಮಲ್ಲಿರುವುದು ನಾಶವಾಗಿ ಹೋಗಲಿಕ್ಕೆ ಕಾರಣ ಒಂದು ನಮ್ಮ ಪಾಪದ ನಿಮಿತ್ತವಾಗಿ, ಎರಡನೇದು ದೇವರು ಪರೀಕ್ಷಿಸುವ ನಿಮಿತ್ತವಾಗಿ. ಒಂದು ನಮ್ಮ ಪಾಪದ ನಿಮಿತ್ತವಾಗಿ, ಎರಡನೇದು ದೇವರು ನಮ್ಮನ್ನು ಪರೀಕ್ಷಿಸುವ ನಿಮಿತ್ತವಾಗಿ. ನಾವು ದೇವರು ಪರೀಕ್ಷಿಸುವ ನಿಮಿತ್ತವಾಗಿ ನಾವು ನೋಡೋದಾದರೆ ಬೈಬಲ್ನ ಶ್ರೀಪುಟದಲ್ಲಿ ಯೋಬನನ್ನು ನಾವು ನೋಡಬಹುದು. ದೇವರು ಪರೀಕ್ಷಿಸುತ್ತಾರೆ. ಸೈತಾನನ ಮೂಲಕವಾಗಿ ತನ್ನ ದಾಸನಾದಂತಹ ಯೌವಾನನನ್ನ ಅವನಲ್ಲಿ ಭರವಸೆ ಇಟ್ಟು ಸೈತಾನಿಗೆ ಹೇಳ್ತಾನೆ, ನೀನು ಅವನಿಗೆ ಏನು ಬೇಕಾದ್ರೂ ಮಾಡು, ತೊಂದರೆ ಇಲ್ಲ. ಯಾಕಂದ್ರೆ ಅವನು ಹೇಳ್ತಾನೆ, ನೀನು ಅವನ ಜೊತೆಲಿರುವಾಗ, ನೀನು ಬೇರೆ ಕಟ್ಟಿರುವಾಗ ನಾನೇನು ಮಾಡಲಿಕ್ಕೆ ಆಗ್ತದೆ? ದೇವರು ಹೇಳ್ತಾರೆ, ತೊಂದರೆ ಇಲ್ಲ, ಹೋಗು, ನಾನು ಬೇರೆಯನ್ನು ಬಿಡಿಸ್ತೇನೆ, ನೀನು ಏನು ಬೇಕಾದ್ರೂ ಮಾಡೋನನ್ನ. ಅವನ ಆತ್ಮದ ಮೇಲೆ ನಿನಗೆ ಅಧಿಕಾರವಿಲ್ಲ, ಅವನ ದೇಹದ ಮೇಲೆ ನಿನಗೆ ಅಧಿಕಾರವಿಲ್ಲ.
ಪರೀಕ್ಷಿಸುವ ಸಲುವಾಗಿ, ವಿಶ್ವಾಸವನ್ನು ಪರೀಕ್ಷಿಸುವ ಸಲುವಾಗಿ ನಡೆದ ಘಟನೆ, ಎಲ್ಲವನ್ನು ಕಳೆದುಕೊಂಡಂತಹ ಘಟನೆ. ಈ ಕಳೆದುಕೊಂಡವನು 2 ಪಟ್ಟು ಪಡೆದುಕೊಳ್ಳುತ್ತಾನೆ. ದೇವರಿಂದ ಪಡೆದುಕೊಳ್ಳುವನು 2 ಪಟ್ಟು ಪಡೆದುಕೊಳ್ಳುತ್ತಾನೆ. ಕಳೆದುಕೊಳ್ಳುವನು 2 ಪಟ್ಟು ಪಡೆದುಕೊಳ್ಳುತ್ತಾನೆ. ವಿಶ್ವಾಸದ ನಿಮಿತ್ತವಾಗಿ, ಪರೀಕ್ಷಿಸುವ ನಿಮಿತ್ತವಾಗಿ. ಆದರೆ ಪಾಪ ಮಾಡಿದವನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಅದು ಅವನಿಗೆ ಸಿಕ್ಕುವುದಿಲ್ಲ. ಅವನ ಅನ್ಯಾಯ ಜೀವಿತದಲ್ಲಿ ಪಡೆದುಕೊಂಡದನ್ನು ಕಳೆದುಕೊಂಡವನು ಸಿಕ್ಕುವುದಿಲ್ಲ, ಎಲ್ಲವೂ ಕಳೆದುಕೊಂಡು ಬಿಡುತ್ತಾನೆ. ಹೀಗೆ ಕೆಲವು ಸಾರಿ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಹಾಗೂ ನಾವು ದೇವರಿಗೆ ಅವಿಧೇಯರಾಗುವಾಗ ಎಲ್ಲವನ್ನು ಕಳೆದುಕೊಂಡು ಬಿಡುತ್ತೇವೆ. ದೇವರಿಗೆ ಅವಿಧೇಯರಾಗಿ ಈ ವಿಗ್ರಹ ಆರಾಧನೆಗಳಿಗೆ, ಅನ್ಯ ವಿಗ್ರಹ ಆರಾಧನೆಗಳಿಗೆ ನಾವು ಗುಲಾಮರಾಗುವಾಗ ಎಲ್ಲವನ್ನು ಕಳೆದುಕೊಂಡು ಬಿಡುತ್ತೇವೆ. ಇದೇ ಒಂದು ಸನ್ನಿವೇಶವನ್ನ ಈ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲನ್ನ ದೇವರು ಆಶೀರ್ವದಿಸಿದರು, ಈಜಿಪ್ಟಿನಿಂದ ಬಿಡುಗಡೆ ಪಡಿಸಿದರು, ಕರೆದುಕೊಂಡು ಬಂದರು. ಆದರೆ ಕರೆತಂದ ಬಳಿಕ ಏನು ಸಂಭವಿಸಿತು? ಇಸ್ರಾಯೇಲರು ಮತ್ತೆ ಸರ್ವೇಶ್ವರ ಸ್ವಾಮಿಯಲ್ಲಿ ದ್ರೋಹಿಗಳಾಗಿ ಹೋದರು. ಸರ್ವೇಶ್ವರ ಸ್ವಾಮಿಯಲ್ಲಿ ದ್ರೋಹಿಗಳಾಗುವಾಗ ಸರ್ವೇಶ್ವರ ಸ್ವಾಮಿ ಏನು ಮಾಡಿದ್ರು ಅಂದ್ರೆ ಅವರನ್ನ 7 ವರ್ಷ ಶಿಕ್ಷಿಸ್ತಾರೆ. 7 ವರ್ಷಗಳ ಕಾಲ ಮಿದ್ಯಾನ್ಯರ ಕೈಗೆ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲ್ ಬಿಟ್ಟುಕೊಟ್ಟು ಬಿಡ್ತಾರೆ. 7 ವರ್ಷ ಬಿಟ್ಟುಕೊಟ್ಟ ಬಳಿಕ ಅವರು ಏನು ಮಾಡಬೇಕೆಂದು ಗೊತ್ತಿಲ್ಲ. ಅವರ ದನ ಕರುಗಳೆಲ್ಲವೂ ಸಹ ನಾಶವಾಗಿ ಹೋಗ್ತದೆ. ಇವರ ಬಿತ್ತನೆಯ ಎಲ್ಲವನ್ನ ಮಿದ್ಯಾನರು, ಅಮೇಲೇಕ್ಯರು, ಪೂರ್ವ ದೇಶದವರು ಇವರೆಲ್ಲರೂ ದಂಡೆತ್ತಿ ಬಂದು ಇವರ ಬಿತ್ತನೆಗಳನ್ನೆಲ್ಲ ಹಾಳು ಮಾಡಿಬಿಡುತ್ತಾರೆ. ಇವರು ಬೆಳೆದಿದ್ದೆಲ್ಲವನ್ನು ತೆಗೆದುಕೊಂಡು ಹೋಗಿ ಬಿಡ್ತಾರೆ. ಗಾಜಾ ಪ್ರಾಂತ್ಯದವರೆಗೂ ಭೂಮಿಯ ಫಲವನ್ನೆಲ್ಲ ನಾಶ ಮಾಡ್ತಾರೆ. ಇದರಿಂದ ಇಸ್ರಾಯೇಲರಿಗೆ ದವಸವಾಗಲಿ, ಧಾನ್ಯವಾಗಲಿ, ಯಾವುದೇ ಕುರಿಗಳಾಗಲಿ, ಅವರು ಸಾಕಿದಂತಹ ಪ್ರಾಣಿಗಳಾಗಲಿ ಯಾವುದು ಉಳಿಯುತ್ತಿರಲಿಲ್ಲ. ಎಲ್ಲವನ್ನ ಮಿದ್ಯಾನ್ನವರು ಕೊಳ್ಳೆ ಹೊಡೆದುಕೊಂಡು ಹೋಗ್ಬಿಡ್ತಾ ಇದ್ರು. ನೋಡಿ, 7 ವರ್ಷಗಳ ಕಾಲ ದೇವರು ತನಗೆ ಅವಿಧೇಯರಾದವರನ್ನು ಶಿಕ್ಷಿಸ್ತಾರೆ. ದೇವರು ಯಾಕೆ ಶಿಕ್ಷಿಸ್ತಾರೆ? ತನ್ನ ಮಕ್ಕಳು ತನ್ನನ್ನು ಬಿಟ್ಟು ಹೋಗಬಾರದು ಎಂಬುದಾಗಿ ಶಿಕ್ಷಿಸ್ತಾರೆ. ದೇವರು ನಾವು ದಾರಿ ತಪ್ಪಿ ಹೋಗುವಾಗ ಶಿಕ್ಷಿಸುವಂತ ಕಾರಣ ನಾವು ದೇವರನ್ನ ಬಿಟ್ಟು ಹೋಗಬಾರದು, ನಾವು ಅವರೊಂದಿಗೆ ಜೀವಿಸಬೇಕು, ಅವರಲ್ಲಿಯೇ ಇರಬೇಕು, ಅವರಿಗೆ ವಿಧೇಯರಾಗಿ ನಡೆಯಬೇಕು. ಇದುವೇ ದೈವ ಚಿತ್ತ. ಹೌದು ನನ್ನ ಸಹೋದರ, ಇವರು ತುಂಬಾ ಕಂಗಾಲಾಗ್ತಾರೆ. ಕಂಗಾಲಾಗುವಾಗ ಏನು ಮಾಡಬೇಕೆಂದು ಗೊತ್ತಿಲ್ಲ. ಈ ಶತ್ರು ಸೈನ್ಯದ ಕುರಿ ದನಗಳ ಗುಡಾರಗಳ ಸಮೇತವಾಗಿ ಈ ಮಿಡಿತಗಳು ಹೇಗೆ ಬರ್ತದೋ ಹಾಗೆ ಬಂದು ಇದ್ದುದನ್ನೆಲ್ಲವನ್ನ ಮಿದ್ಯಾನ್ನವರು ಇಸ್ರಾಯೇಲರೆಲ್ಲವನ್ನ ಕೊಳ್ಳೆ ಹೊಡೆದು ಹೋಗಿ ಬಿಡ್ತಾ ಇದ್ರು. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಮಿದ್ಯಾನ್ನವರ ಕಾಟ ಇಸ್ರಾಯೇಲರಿಗೆ ತಾಳ್ಲಿಕ್ಕೆ ಆಗಲಿಲ್ಲ. ದೇವರಲ್ಲಿ ಹೋಗಿ ಮೊರೆ ಇಡ್ತಾರೆ. ಸ್ವಾಮಿ, ಸ್ವಾಮಿ, ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ವಾಮಿ, ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ. ಇಸ್ರಾಯೇಲ್ ಮೊರೆ ಇಡುವಾಗ ಸರ್ವೇಶ್ವರ ಸ್ವಾಮಿ ಅವರಿಗೆ ಒಬ್ಬ ಪ್ರವಾದಿಯನ್ನು ಕೊಡುತ್ತಾರೆ. ಪ್ರಿಯ ನೋಡಿ, ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದರು, ಪಾಪ ಮಾಡಿದರು, ದ್ರೋಹ ಮಾಡಿದರು ಸಹ ದೇವರ ಕರುಣೆ ಎಷ್ಟು ಮಹತ್ತರವಾದದ್ದು, ದೇವರ ಪ್ರೀತಿ ಎಷ್ಟು ಮಹತ್ತರವಾದದ್ದು. ಅವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾರೆ, ನಮ್ಮ ಕಣ್ಣೀರನ್ನು ನೋಡ್ತಾರೆ, ನಮ್ಮ ಗೋಳಾಟವನ್ನು ನೋಡ್ತಾರೆ, ನಮಗೆ ಕರುಣೆ ತೋರಿಸ್ತಾರೆ. ನಿನ್ನ ಜೀವಿತದಲ್ಲಿ ನನ್ನ ಸಹೋದರನೇ, ಸಹೋದರಿಯೇ, ಇದೇ ಹೋರಾಟ ನಿನ್ನ ಜೀವಿತದಲ್ಲಿ ಇರಬಹುದು. ಇದೇ ಹೋರಾಟಗಳು ನಿನ್ನ ಕುಟುಂಬದಲ್ಲಿ ಇರಬಹುದು. ನೀನು ಇರುವುದೆಲ್ಲವನ್ನ ಕಳೆದುಕೊಂಡಿರಬಹುದು, ಕಂಗಾಲಾಗಿ ಹೋಗಿರಬಹುದು. ಹಗಲು ರಾತ್ರಿ ಬೇಡುತ್ತಾ ಇರಬಹುದು, ದೇವರ ಮುಂದೆ ಕುಳಿತು ನೀನು ಬೇಡುತ್ತಾ ಇರಬಹುದು. ದೇವರೇ, ದೇವರೇ ಎಂದು ಕೂಗುತ್ತಾ ಇರಬಹುದು, ಯೇಸುವೆ, ಯೇಸುವೆ ಎಂದು ಕೂಗುತ್ತಾ ಇರಬಹುದು. ಖಂಡಿತವಾಗಿಯೂ ನಿನ್ನ ದನಿ ದೇವರಿಗೆ ಕೇಳುತ್ತದೆ. ದೇವರು ನಿನ್ನ ಮುಂದೆ ನಿನ್ನ ನಾಶನವನ್ನು ನೋಡಿ, ನಿನ್ನ ನೋವನ್ನು ನೋಡಿ, ನಿನ್ನ ಕಣ್ಣೀರನ್ನು ನೋಡಿ, ನಿನ್ನ ದುಃಖವನ್ನು ನೋಡಿ, ನಿನ್ನ ಭಾರವನ್ನು ನೋಡಿ, ನಿನ್ನ ಸಾಲವನ್ನು ನೋಡಿ, ದೇವರು ನಿನ್ನ ಮುಂದೆ ಒಂದು ಮನುಷ್ಯನನ್ನು, ಒಂದು ವ್ಯಕ್ತಿಯನ್ನು ಕಳಿಸುತ್ತಾರೆ. ಪ್ರವಾದಿಯಾಗಿ ಒಬ್ಬ ಮನುಷ್ಯನನ್ನು ಕಳುಹಿಸಿ ಅವನ ಮೂಲಕವಾಗಿ ನಿನ್ನೊಡನೆ ಮಾತನಾಡುತ್ತಾರೆ. ನೀನು ಮಾಡಬೇಕಾದ ಕಾರ್ಯವನ್ನು ಮಾತನಾಡುತ್ತಾರೆ, ನೀನು ಹೋಗಬೇಕಾದ ದಾರಿಯನ್ನು ಅವರು ಮಾತನಾಡುತ್ತಾರೆ, ನೀನು ಜೀವಿಸಬೇಕಾದಂಥ ದಾರಿಯನ್ನು ತಿಳಿಸಿಕೊಡುತ್ತಾರೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನೋಡಿ, ಕೆಲವು ಸಾರಿ ಕಂಗಾಲಿಯಾಗಿ ಹೋಗುವಾಗ ಯಾರಾದರೂ ನಮ್ಮ ಬಳಿ ಬರ್ತಾರೆ, ಯಾರಾದರೂ ನಮ್ಮ ಬಳಿ ಬಂದು ನಮಗೆ ಸಾಂತ್ವನವನ್ನು ಕೊಡುತ್ತಾರೆ. ನಾವು ದೇವರನ್ನು ಕಂಡುಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸ್ತಾರೆ. ದೇವರು ನಮ್ಮೊಡನೆ ಇದ್ದಾರೆ ಎಂಬುದನ್ನು ನಮಗೆ ತಿಳಿಯಪಡಿಸ್ತಾರೆ.
ಹೌದು ಪ್ರಿಯರೇ, ದೇವರು ಇಸ್ರಾಯೇಲರ ಪ್ರಾರ್ಥನೆಯನ್ನು ಕೇಳ್ತಾರೆ. ಮಿದ್ಯಾನ್ಯರ ಆ ಒಂದು ಸಂಕಟವನ್ನು ಸಹಿಸಲಾಗದೆ ಗೋಳಿಡುವಾಗ, ಪ್ರಾರ್ಥಿಸುವಾಗ ದೇವರು 7 ವರ್ಷ ದಂಡಿಸಿದಂತಹ, ದಂಡನೆಗೆ ಒಳಪಟ್ಟಂತಹ ಇಸ್ರಾಯೇಲರ ನುಡಿಗಳನ್ನು ಕೇಳುತ್ತಾರೆ, ಮಾತನ್ನು ಕೇಳುತ್ತಾರೆ. ಮಾತನ್ನು ಕೇಳಿ ಒಂದು ಪ್ರವಾದಿಯನ್ನ ಅವರನ್ನು ಪರಿವರ್ತಿಸಲಿಕ್ಕಾಗಿ, ಅವರ ತಪ್ಪನ್ನು ಅರಿವು ಮೂಡಿಸಲಿಕ್ಕಾಗಿ ದೇವರು ಪ್ರವಾದಿಯನ್ನು ಕಳಿಸ್ತಾರೆ. ದೇವರ ಪ್ರವಾದಿಯನ್ನು ಕಳಿಸುವುದು ನಮ್ಮನ್ನು ಪರಿವರ್ತಿಸುವುದಕ್ಕಾಗಿ, ನಮ್ಮ ತಪ್ಪನ್ನು ಅರಿವು ಮೂಡಿಸುವುದಕ್ಕಾಗಿ. ಯಾವುದಕ್ಕಾಗಿ ನನಗೆ ಈ ಸಮಸ್ಯೆ, ಯಾವುದಕ್ಕಾಗಿ ಈ ಗೋಳಾಟ, ಯಾವುದಕ್ಕಾಗಿ ಈ ದಾರಿದ್ರ್ಯ, ಯಾವುದಕ್ಕಾಗಿ ಈ ಸಾಲ, ಯಾವುದಕ್ಕಾಗಿ ನಾನು ಎಲ್ಲವನ್ನ ಕಳೆದುಕೊಂಡಿದ್ದೇನೆ, ಇವೆಲ್ಲವನ್ನ ಮನವರಿಕೆ ಮಾಡುವುದಕ್ಕಾಗಿ ದೇವರು ನಿನ್ನ ಮುಂದೆ ಒಂದು ವ್ಯಕ್ತಿಯನ್ನು ಕಳುಹಿಸುತ್ತಾರೆ. ಆ ವ್ಯಕ್ತಿಯನ್ನು ಕಂಡುಕೊಳ್ಳಲು ನಿನಗೆ ಜ್ಞಾನ ಬೇಕು, ನನಗೆ ಜ್ಞಾನ ಬೇಕು. ಕೊಳ್ಳೆ ಹೊಡೆಯುವುದಕ್ಕಾಗಿಯಾ, ನಿನ್ನ ಹಿಂಸಿಸುವುದಕ್ಕಾಗಿಯಾ, ಬಾಧಿಸುವುದಕ್ಕಾಗಿಯಾ, ಯಾವುದಕ್ಕಾಗಿ ಆತನು ನಿನ್ನ ಮುಂದೆ ಇದ್ದಾನೆ? ದೇವರು ಪ್ರವಾದಿಯ ಮೂಲಕವಾಗಿ ಹೇಳ್ತಾರೆ, ನಿಮ್ಮ ದೇವರಾದ ಸರ್ವೇಶ್ವರ ಹೇಳುವ ಈ ಮಾತನ್ನು ಗಮನಿಸಿರಿ. ನೀವು ದಾಸತ್ಯದಲ್ಲಿದ್ದಾಗ ನಿಮ್ಮನ್ನು ಈಜಿಪ್ಟಿನಿಂದ ಕರೆತಂದವನು ನಾನು. ಹೇಳ್ತಾ ಇದ್ರೆ, ನೀವು ದಾಸತ್ವದಲ್ಲಿದ್ದೀರಿ ಈಜಿಪ್ಟಿನಲ್ಲಿ, ಆದರೆ ನಿಮ್ಮನ್ನು ಕರೆತಂದಿದ್ದು ಯಾರು? ನಾನು ಕರೆತಂದಿದ್ದೇನೆ. ಎಲ್ಲರನ್ನು ನಿಮ್ಮೆಲ್ಲರನ್ನು ಅಲ್ಲಿಂದ ಬಿಡಿಸಿದ್ದೇನೆ. ನಿಮಗೋಸ್ಕರವಾಗಿ ನಿಮ್ಮ ಕಣ್ಮುಂದೆಯೇ ಅವರನ್ನು ಅಟ್ಟಿ ಅವರ ನಾಡನ್ನೇ ನಿಮಗೆ ಕೊಟ್ಟಿದ್ದೇನೆ. ನೋಡಿ, ಈಜಿಪ್ಟಿನ ಕುರಿತು ದೇವರು ಹೇಳ್ತಾರೆ, ನಿಮಗೋಸ್ಕರವಾಗಿ ಅವರೆಲ್ಲರನ್ನು ದೂರ ಮಾಡಿ ಅವರ ನಾಡನ್ನೇ ನಿಮಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ. ನಾನೇ ನಿಮ್ಮ ಸರ್ವೇಶ್ವರ, ನಾನೇ ನಿಮ್ಮ ಸರ್ವೇಶ್ವರ ಎಂಬುದನ್ನು ಅರಿತುಕೊಳ್ಳಿರಿ ಎಂಬುದಾಗಿ ದೇವರ ಪ್ರವಾದಿಯ ಮೂಲಕವಾಗಿ ಇಸ್ರಾಯೇಲರೊಡನೆ ಮಾತನಾಡುತ್ತಾರೆ. ಸರ್ವೇಶ್ವರ ನಾನೇ ನಿಮ್ಮ ದೇವರಾಗಿದ್ದೇನೆ ಎಂದು ನೀವು ಅಮೋರಿಯರ ಮಧ್ಯೆ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದು ಹೇಳಿದೆ. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಆ ದೇಶದವರೊಡನೆ ಸೇರಿ ನೀವು ಅನ್ಯ ದೇವತೆಗಳನ್ನು ಪೂಜಿಸಬಾರದು ಎಂದು ನಾನು ಹೇಳಿದೆ. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ನೀವು ನನ್ನನ್ನು ತೆಗೆದಿರಿ, ನನ್ನನ್ನು ಬಿಟ್ಟಿರಿ, ನನಗೆ ಅವಿಧೇಯರಾದಿರಿ. ಆದ್ದರಿಂದ ನಾನು ನಿನ್ನನ್ನು ದಂಡನೆಗೆ ಒಳಪಡಿಸಿದ್ದೇನೆ. ಎಷ್ಟೋ ಜನ ಇವತ್ತಿಗೂ ವಿಶ್ವಾಸಿಗಳು, ಎಷ್ಟೋ ಜನ ಅವರ ಜೀವಿತದ ಸಮಸ್ಯೆಗಳಿಗಾಗಿ ಅನ್ಯ ದೇವತೆಗಳ ಹಿಂದೆ ಹೋಗ್ತಾ ಇದ್ದಾರೆ, ವಿಗ್ರಹ ಆರಾಧನೆಗಳ ಹಿಂದೆ ಹೋಗ್ತಾ ಇದ್ದಾರೆ, ಮಾಟ ಮಂತ್ರಗಳ ಹಿಂದೆ ಹೋಗ್ತಾ ಇದ್ದಾರೆ, ಶಕನ ನೋಡುವವರ ಹಿಂದೆ ಹೋಗ್ತಾ ಇದ್ದಾರೆ, ಕೈಶಾಸ್ತ್ರ ಹೇಳುವವರ ಹಿಂದೆ ಹೋಗ್ತಾ ಇದ್ದಾರೆ. ಇದು ದೇವರಿಗೆ ವಿರುದ್ಧವಾದ ಕಾರ್ಯ. ಇದರಿಂದ ದೇವರು ಹೇಗೆ ತಾನೇ ನಿನ್ನನ್ನು ನನ್ನನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ? ಹೇಗೆ ನಾವು ವಿಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ? ಶಾಪಗ್ರಸ್ತರಾಗ್ತೇವೆ. ದೇವರ ಮಾತನ್ನು ಕೇಳದೆ ನಾನು ಅನ್ಯ ದೇವತೆಗಳ ನಿಜವಾದ ಏಕದೇವರನ್ನು ಆರಾಧಿಸಿ ಎಂಬ ಮೊದಲನೇ ಕಟ್ಟಳೆಗೆ ವಿರುದ್ಧವಾಗಿ ನಾನು ಜೀವಿಸುವಾಗ ನಾನು ದೇವರ ಶಾಪಕ್ಕೆ ತುತ್ತಾಗುತ್ತೇನೆ. ಪ್ರಿಯ ಸಹೋದರನೇ, ಸಹೋದರಿಯಾಗಿರುವಾಗ ಅಲ್ಲಿ ಒಂದು ಸಂಭವ ನಡೆಯುತ್ತದೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 11ನೇ ವಚನವನ್ನು ನಾವು ನೋಡಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ, ಸರ್ವೇಶ್ವರನ ದೂತನು ಒಂದು ಓಪ್ರದಲ್ಲಿದ್ದ ಓಕ್ ಮರದ ಅಡಿಯಲ್ಲಿ ಕುಳಿತುಕೊಂಡನು. ಅದು ಅಬಿಯೇಜರನ ಗೋತ್ರದವನಾದ ಯೆಹೋಶುವದಾಗಿತ್ತು. ಅವನ ಮಗ ಗಿದ್ಯೋನನನ್ನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿ ದ್ರಾಕ್ಷಿಯ ಅಲಿಯ ಮರಿಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ನೋಡಿ, ದೇವರ ದೂತನು, ಸರ್ವೇಶ್ವರನ ದೇವರ ದೂತನು, ವಾಕ್ಯ ಹೇಳ್ತದೆ, ಒಂದು ಓಫ್ರಾ ಮರದ ಅಡಿಯಲ್ಲಿ, ಓಕ್ ಮರದ ಅಡಿಯಲ್ಲಿ ಕುಳಿತುಕೊಳ್ಳುವುದನ್ನು ನಾವು ನೋಡ್ತೇವೆ. ನೋಡಿ, ದೇವರು ಗೋತ್ರವನ್ನು ಹುಡುಕಿ ಹೋಗುತ್ತಾರೆ. ಅಬಿಯೇಜರನ ಗೋತ್ರದವನ್ನು ಹುಡುಕಿ ಯೆಹೋಶುವನ ಗೋತ್ರಕ್ಕೆ ಹುಡುಕಿ ಹೋಗುತ್ತಾರೆ. ನಾವು ಬೈಬಲ್ನ ಶ್ರೀ ಪುಟಗಳಲ್ಲಿ ನಾವು ನೋಡಬಹುದು. ಯಾರಿಂದ ಜನಿಸಿದರು? ಮೊದಲನೆಯ ಆದಿಯಿಂದ ನಾವು ನೋಡಬೇಕಾದರೆ 14 ಮತ್ತೆ 28 ಹೀಗೆ ನಾವು ಗೋತ್ರದವರನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಗೋತ್ರದವರನ್ನು ನೋಡುವಾಗ ದೇವರು ಈ ಗೋತ್ರಗಳನ್ನು ಹುಡುಕಿ ಬಂದರು. ಹೌದು, ಈ ಗಿದ್ಯೋನನ ಬಳಿಗೆ ದೇವರು ಬರುತ್ತಾರೆ. ಈ ಗಿದ್ಯೋನ ಏನ್ ಮಾಡ್ತಾ ಇರ್ತಾರೆ? ಅಲ್ಲಿ ಬರಬೇಕಾದ್ರೆ ದ್ರಾಕ್ಷಿಯಲ್ಲಿ ಗೋಧಿಯನ್ನು ಬಡಿತಾ ಇರ್ತಾನೆ. ನೋಡಿ, ಏನು ಸುಮ್ಮನೆ ಕೂತಿದ್ದವನು, ಏನೂ ಇಲ್ಲ.
ಒಬ್ಬ ಗೋಧಿ ಬಡಿಯೋನು. ನಾವು ದೇವರು ಆರಿಸಿಕೊಂಡಂತ ವ್ಯಕ್ತಿಗಳನ್ನು ನೋಡ್ತೇವೆ. ಸೌಲನನ್ನು ಆರಿಸಿಕೊಂಡು, ಕತ್ತೆಯನ್ನು ಹುಡುಕಿ ಹೋದವನನ್ನ ದೇವರು ಆರಿಸಿಕೊಂಡ್ರು, ಕುರಿಯನ್ನ ಕಾಯ್ತಾ ಇದ್ದವನ್ನ ದೇವರು ಆರಿಸಿಕೊಂಡ್ರು, ಹತ್ತಿಯಣ್ಣನ್ನು ಕುಯ್ಯುವವನನ್ನು ದೇವರು ಆರಿಸಿಕೊಂಡ್ರು. ಇಲ್ಲಿ ಗೋಧಿಯನ್ನ ಬಡಿಯುವವನನ್ನ ದೇವರು ಆರಿಸಿಕೊಡ್ತಾ ಇದ್ದಾರೆ. ದೇವರ ಅವನೊಂದಿಗೆ ಮಾತನಾಡ್ತಾ ಇದ್ದಾರೆ. ಈಗ ಪ್ರಿಯ, ಯೋಚನೆ ಮಾಡಿ, ಹಾಗಾದ್ರೆ ದೇವರು ನಿಮ್ಮ ಜೊತೆ ಮಾತನಾಡುವುದಿಲ್ಲವೇ? ನಿಮ್ಮ ಜೊತೆ ಖಂಡಿತವಾಗಿ ಮಾತನಾಡಲಿಕ್ಕೆ ಸಾಧ್ಯ. ಖಂಡಿತವಾಗಿ ದೇವರು ನಿನ್ನೊಡನೆ ಮಾತನಾಡುತ್ತಾರೆ. ದೇವರು ಆ ಗಿದ್ಯೋನಿನ ಗೋತ್ರನ ಹುಡುಕಿ ಬಂದಂತೆ ನಿನ್ನ ಗೋತ್ರವನ್ನು ಸಹ ಹುಡುಕಿ ಬರುತ್ತಾರೆ. ನಿನ್ನ ಗೋತ್ರನ ಹುಡುಕಿ ಬಂದು ನಿನ್ನೊಡನೆ ಮಾತನಾಡುತ್ತಾರೆ. ನಿನ್ನ ವಿಶ್ವಾಸವನ್ನು ಕಂಡಿರಿತಂತಹ ದೇವರು, ನಿನ್ನಲ್ಲಿರುವಂತಹ ಭರವಸೆಯನ್ನು ಕಂಡಿರಿತಂತಹ ದೇವರು, ಹಗಲು ರಾತ್ರಿ ನೀನು ಕೂಗಿ ಕರೆಯುವಂತಹ ನಿನ್ನ ಪ್ರಾಮಾಣಿಕತೆಯ ಸ್ವಭಾವವನ್ನು ಕಂಡಿರಿತಂತಹ ದೇವರು ನಿನ್ನನ್ನು ಹುಡುಕಿ ಬರುವುದಿಲ್ಲವೇ? ಖಂಡಿತವಾಗಿ ಹುಡುಕಿ ಬರುತ್ತಾರೆ. ಖಂಡಿತವಾಗಿ ಹುಡುಕಿ ಬರುತ್ತಾರೆ. ದೇವರು ಗಿದ್ಯೋನಿನೊಡನೆ ಮಾತನಾಡುತ್ತಾರೆ. 6ನೇ ಅಧ್ಯಾಯ 12ನೇ ವಚನ ನೋಡುವಾಗ ಸರ್ವೇಶ್ವರನ ದೂತನು ಗಿದ್ಯೋನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಸರ್ವೇಶ್ವರ ನಿನ್ನೊಡನೆ ಇದ್ದಾನೆ. ಹಾಲೆಲೂಯ, ಆಮೆನ್, ಹಾಲೆಲೂಯ, ಆಮೆನ್. ದೇವರು ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ನಿನ್ನೊಡನೆ ಇದ್ದಾರೆ. ಇದೇ ವಚನವನ್ನು ನಾವು ನೋಡುವಾಗ, ಲೂಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನೋಡುವಾಗ, ಮಾತೆ ಮರಿಯಮ್ಮನವರಿಗೂ ನಾವು ಹೇಳುವಂತಹ ಸಂದೇಶವನ್ನು, ಗಾಬ್ರಿಯಲ್ ದೂತನು ತರುವಂತಹ ಸಂದೇಶವನ್ನು ನೋಡ್ತೇವೆ. ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ಹೌದಲ್ಲ ಜೂಲಿಯನ್ನ? ನಿಮ್ಮೊಡನೆ ಸರ್ವೇಶ್ವರ ಇದ್ದಾರಲ್ವ? ಆರ್ ಯು ಬಿಲೀವ್? ಆರ್ ಯು ಬಿಲೀವ್ ಯುವರ್ ಗಾಡ್ ಇಸ್ ವಿತ್ ಯು? ಯಶರಾಜ್, ನೀವು ವಿಶ್ವಾಸಿಸ್ತೀರಾ ನಿಮ್ಮಲ್ಲಿದ್ದಾರೆ, ದೇವರು ನಿಮ್ಮೊಂದಿಗಿದ್ದಾರೆ ಎಂಬುದಾಗಿ? ಪ್ರಿಯರೇ, ದೇವರು ಹೇಳ್ತಾರೆ, ಗಿದ್ಯಾನಿಗೆ ಪ್ರತ್ಯಕ್ಷ ಹೇಳ್ತಾರೆ, ಪರಾಕ್ರಮಶಾಲಿಯೇ. ನೋಡಿ, ಅಲ್ಲಿ ಬಿರುದನ್ನು ಕೊಡ್ತಾ ಇದ್ದಾರೆ ಗಿದ್ಯಾನಿಗೆ. ಬಿರುದನ್ನು ಕೊಡುವುದಕ್ಕಾಗಿ ಹೇಳ್ತಾ ಇದ್ದಾರೆ, ಪರಾಕ್ರಮಶಾಲಿಯೇ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ತಪ್ಪಿಬಾದ ಅವನು ಹೇಳ್ತಾನೆ, ಸ್ವಾಮಿ ಸರ್ವೇಶ್ವರ ನನ್ನೊಡನೆ ಇದ್ದಾರೆ, ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನೀನು ನನ್ನೊಡನೆ ಇರುವುದಾದ್ರೆ, ನೀವು ನಮ್ಮೊಡನೆ ಇರುವುದಾದ್ರೆ ಇದೆಲ್ಲ ಯಾಕೆ ಸಂಭವಿಸಿತು? ಅವನ ಪ್ರಶ್ನೆ. ನಮ್ಮ ಹಿರಿಯರು ಸರ್ವೇಶ್ವರ ಅದ್ಭುತಗಳನ್ನು ನಡೆಸಿ, ಸರ್ವೇಶ್ವರಾದ ನಿಮ್ಮ ಅದ್ಭುತಗಳನ್ನು ನಡೆಸಿ, ನಿಮ್ಮ ಬಗ್ಗೆ ನಡೆದಂತ ಘಟನೆಗಳೆಲ್ಲವನ್ನ ನಮಗೆ ವಿವರಿಸಿದರು. ಎಷ್ಟೋ ಮಹತ್ಕಾರ್ಯಗಳನ್ನು ಮಾಡಿದರು ಎಂಬುದನ್ನು ನಮಗೆ ಹೇಳಿ ನಮಗೆ ತಿಳಿಸಿದರು. ನಿಮ್ಮ ಬಳಿ ವಿಶ್ವಾಸ ನಮಗೆ ಮೂಡಿಸಿದರು. ಆದರೆ ಅಂತ ಅದ್ಭುತಗಳು ಈಗ ಎಲ್ಲಿದೆ? ಅವರು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾರಲ್ಲ ಎಂಬುದಾಗಿ ಸರ್ವೇಶ್ವರನ ದೂತನಲ್ಲಿ ಮೊರೆ ಇಡುತ್ತಾನೆ. ಸರ್ವೇಶ್ವರನಲ್ಲಿ ಮೊರೆ ಇಡುತ್ತಾನೆ. ಹೌದು ಪ್ರಿಯರೇ, ನಾವು ಸಹ ಹೀಗೆ ದೇವರಲ್ಲಿ ಮೊರೆ ಇಡುತ್ತೇವಲ್ಲ. ಆಗೇನಾಗುತ್ತೆ, ಸರ್ವೇಶ್ವರ ಸ್ವಾಮಿ ಅವನನ್ನು ದಿಟ್ಟಿಸಿ ನೋಡ್ತಾರೆ. ಸರ್ವೇಶ್ವರ ಸ್ವಾಮಿ ಅವನನ್ನು ದಿಟ್ಟಿಸಿ ನೋಡ್ತಾರೆ. ನಾನು ನಿನ್ನನ್ನು ಕಳಿಸ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನ ಮಿದ್ಯಾನರಿಂದ ಬಿಡಿಸು, ಹೋಗು, ನಾನು ಕಳಿಸ್ತೇನೆ. ಅವನ ಆ ಮಾತುಗಳನ್ನು ಕೇಳಿದಂತ ಸರ್ವೇಶ್ವರ ಸ್ವಾಮಿ ಅವನು ದಿಟ್ಟಿಸಿ ನೋಡ್ತಾರೆ. ಹೋಗು, ನೀನವನ್ನ ಜಯಿಸು. ಕೇಳ್ತಾನೆ ಗಿದ್ಯೋನ, ಕೇಳ್ತಾನೆ, ಸ್ವಾಮಿ ನಾನು ಅವನ್ನ ಹೇಗೆ ರಕ್ಷಿಸೋದು? ಸ್ವಾಮಿ, ನನ್ನ ಮನೆ ತುಂಬಾ ಮಾನಸಿಕ ಕುಲದಲ್ಲಿ ನನ್ನ ಮನೆ ತುಂಬಾ ಕನಿಷ್ಠವಾಗಿರುವುದು, ತುಂಬಾ ಚಿಕ್ಕದಾಗಿರುವುದು ಸ್ವಾಮಿ. ನಾನು ನನ್ನ ಕುಟುಂಬದಲ್ಲಿ ಇರುವುದು ಅಲ್ಪ ಸ್ವಾಮಿ. ನಾನಂತೂ ಅಲ್ಪನು ಸ್ವಾಮಿ. ನಾನು ಹೇಗೆ ಹೋಗಿ ಜಯಿಸಲಿ ಸ್ವಾಮಿ? ಪರಾಕ್ರಮಶಾಲಿ, ಹೋಗು, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ದೇವರು ಹೇಳ್ತಾರೆ, ಮತ್ತೆ ಅವನಿಗೆ ಧೈರ್ಯವನ್ನು ತುಂಬುತ್ತಾರೆ. ನಾನು ನಿನ್ನೊಂದಿಗೆ ಇರುವುದರಿಂದ ನಿನ್ನ ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸದೆ ಬಡಿಯುವೆ. ನೋಡಿ, ನಾನು ನಿನ್ನ ಜೊತೆ ಇರೋದ್ರಿಂದ ನೀನು ಎಲ್ಲರನ್ನ ಸದೆ ಬಡಿ ಬಿಡ್ತೀಯ, ಒಬ್ಬರನ್ನು ಉಳಿಸುವುದಿಲ್ಲ. ಪ್ರಿಯ ಸಹೋದರನೇ ಸಹೋದರಿಯೇ, ದೇವರು ನಮ್ಮೊಡನೆ ಇದ್ದಾಗ, ದೇವರು ನಿಮ್ಮೊಡನೆ ಇದ್ದಾಗ ಯಾರನ್ನು ಬಿಡುವುದಿಲ್ಲ.
ಎಲ್ಲರನ್ನ ಜಯಿಸಲು ದೇವರು ನಿನಗೆ ಶಕ್ತಿಯನ್ನು ಕೊಡುತ್ತಾರೆ. ಯಾವಾಗ? ನೀನು ದೇವರ ಮುಂದೆ ಪ್ರಾಮಾಣಿಕನಾಗಿರುವಾಗ. ಗೋಧಿ ಬಡಿಯುವನನ್ನ ಕರೆದಂತ, ಗಿದ್ಯೋನನ್ನ ಕರೆದಂತ ದೇವರು ನಿನ್ನನ್ನು ಕರೆದು ಬಲಹೀನನಾದ ನಿನ್ನನ್ನು ಬಲಪಡಿಸದೇ ಇರುವನೇ, ನಿನ್ನನ್ನು ಆತನು ಕಾಯದಿರುವನೇ? ಚಿಂತಿಸಿ ನೋಡು. ಗಿದ್ಯೋನು ಹೇಳ್ತಾನೆ, ಸ್ವಾಮಿ ದಯವಿರಲಿ ಸ್ವಾಮಿ, ಸ್ವಾಮಿ ನನ್ನೊಂದಿಗೆ ಮಾತನಾಡುತ್ತಿರುವುದು ಸ್ವಾಮಿ, ಮಾತನಾಡುತ್ತಿರುವುದು ತಾವು ಸ್ವಾಮಿ, ಆದರೆ ನೀವೇ ನನ್ನ ಹತ್ರ ಮಾತನಾಡ್ತಾ ಇದ್ದೀರಿ ಎಂಬುದಕ್ಕೆ ನನಗೆ ಒಂದು ಸಾಕ್ಷಿಯನ್ನು ಕೊಡಬೇಕು. ನೀವೇ ನನ್ನ ಜೊತೆ ಮಾತನಾಡ್ತಾ ಇದ್ದೀರಿ ಎಂಬುದಾಗಿ ನನಗೆ ಒಂದು ಸಾಕ್ಷಿಯನ್ನು ಕೊಡಬೇಕು. ನಾನು ಮನೆಗೆ ಹೋಗಿ ಕಾಣಿಕೆಯನ್ನು ತರುವ ತನಕ ನೀವು ಈ ಸ್ಥಳವನ್ನು ಬಿಟ್ಟು ಹೋಗಬಾರ್ದು. ನಾನು ಮನೆಗೆ ಹೋಗಿ ಕಾಣಿಕೆಯನ್ನು ತರುವ ತನಕ ಈ ಸ್ಥಳವನ್ನು ನೀವು ಬಿಟ್ಟು ಹೋಗಬಾರ್ದು, ನೀವು ಇಲ್ಲಿಯೇ ಇರಬೇಕು ಎಂಬುದಾಗಿ ಸಾಕ್ಷಿಯನ್ನ, ಒಂದು ಸಂಕೇತವನ್ನ ಈ ಗಿದ್ಯೋನ ಸರ್ವೇಶ್ವರಲ್ಲಿ ಕೇಳಿಕೊಳ್ಳುತ್ತಾನೆ. ಮನೆಗೆ ಹೋಗ್ತಾನೆ, ಒಂದು ಆಡಿನ ಮರಿಯನ್ನು ತೆಗೆದುಕೊಳ್ತಾನೆ, ಕತ್ತರಿಸ್ತಾನೆ, ಪರಿಪಕ್ವವಾಗಿ ಅದನ್ನು ಕತ್ತರಿಸಿ 10 ಕಿಲೋಗ್ರಾಂ ಗೋಧಿನ ತೆಗೆದುಕೊಂಡು ಹಿಟ್ಟನ್ನು ಮಾಡಿ ರೊಟ್ಟಿಯನ್ನು ಸುಡ್ತಾನೆ. ಸುಟ್ಟ ಮಾಂಸವನ್ನು ಪುಟ್ಟಿಯಲ್ಲಿ ಹಾಕಿಕೊಂಡು ಅವನು ಅದರ ರಸವನ್ನು ಸಹ ತೆಗೆದುಕೊಂಡು ದ್ರಾಕ್ಷರಸವನ್ನು ಬಾಟಲಲ್ಲಿ ಸುರಿಸಿಕೊಂಡು ಓಕ್ ಮರದ ಕೆಳಗೆ ಸರ್ವೇಶ್ವರ ಸ್ವಾಮಿ ಕುಳಿತುಕೊಂಡಿದ್ದಂತಹ ಓಕ್ ಮರದ ಕೆಳಗೆ ಬರ್ತಾನೆ, ತಂದು ಮುಂದೆ ಇಡ್ತಾನೆ. ಆ ಕ್ಷಣ ಏನು ಸಂಭವಿಸ್ತದೆ? ಆ ಸರ್ವೇಶ್ವರನ ದೂತನು ಆ ಮಾಂಸದ ರೊಟ್ಟಿಗಳನ್ನು, ಆ ಬಂಡಿಯ ಮೇಲಿಟ್ಟಂತಹ ರಸಗಳನ್ನು ನೀನು ಒಯ್ಯಿ ಎಂದು ಹೇಳುವಾಗ ಅವನು ಅದೆಲ್ಲವನ್ನು ಒಯ್ಯುತ್ತಾನೆ. ಸರ್ವೇಶ್ವರ ಸ್ವಾಮಿಯ ದೂತನ ಕೈಯಲ್ಲಿರುವಂತಹ ಕೋಲನ್ನು ಅವುಗಳ ಮೇಲೆ ಇಟ್ಟ ತಕ್ಷಣ ಬಂಡೆಯಿಂದ ಬೆಂಕಿ ಎದ್ದು ಅವೆರಡೂ ಸಹ ದಹಿಸಿ ಬಿಡುತ್ತದೆ. ಕ್ಷಣಾರ್ಥದಲ್ಲಿ ಆ ಸರ್ವೇಶ್ವರ ದೂತನು ಅಲ್ಲಿಂದ ಮರೆಯಾಗಿ ಹೋಗಿಬಿಡುತ್ತಾನೆ. ದೇವರು ಒಬ್ಬ ಮನುಷ್ಯನ, ಸಾಧಾರಣ ಮನುಷ್ಯನಿಂದ ಬಲಿಯನ್ನು ಸ್ವೀಕರಿಸಲು ಸಿದ್ಧರಾಗಿರುತ್ತಾನೆ. ದೇವರು ತನ್ನನ್ನು ಕೇಳಿಕೊಳ್ಳುವಾಗ ಆತನು ನೀನು ಬರುವ ತನಕ ಕಾಯುವವನಾಗಿರುತ್ತಾನೆ. ಒಬ್ಬ ಮಗುವಿನಂತೆ, ಒಬ್ಬ ಸೇವಕನಂತೆ, ಒಬ್ಬ ದಾಸನಂತೆ, ಯಜಮಾನನಂತೆ ನಿನ್ನ ಮುಂದೆ ಇದ್ದು ನೀನು ಹೇಳುವುದನ್ನು ಕೇಳಿ ನಿನಗಾಗಿ ಕಾಯುವ ದೇವರಾಗಿದ್ದಾರೆ. ಪ್ರೈಸಲು ಹಲ್ಲೆಲೂಯ, 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 ಹಲ್ಲೆಲೂಯ. ಇದೆಲ್ಲ ಸಂಭವಿಸ್ತದೆ. ಇಷ್ಟೆಲ್ಲ ಮಾತನಾಡ್ತಾನೆ, ಇಷ್ಟೆಲ್ಲ ವಾದ ವಿವಾದ ಮಾತಾಡ್ತಾನೆ, ದೇವರಿವನನ್ನು ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳ್ತಾರೆ, ಎಲ್ಲವನ್ನು ಹೇಳ್ತಾರೆ. ಆದರೆ ಎಲ್ಲವನ್ನು ಮರೆತು ಹೋದಂತಹ ಗಿದ್ಯೋನ ಕೊನೆಯ ಗಣಿಗೆಯಲ್ಲಿ ಭಯಭ್ರಾಂತನಾಗ್ತಾನೆ. ಭಯವಾಗ್ತದೆ ಅವನಿಗೆ. ಅಯ್ಯೋ ಏನು ಸಂಭವಿಸಿತು, ಅಯ್ಯೋ ಇದು ಏನು ಸಂಭವಿಸಿತು, ನಾನು ಸ್ವಾಮಿ ಸರ್ವೇಶ್ವರನ ದೂತನನ್ನು ಮುಖಾಮುಖಿಯಾಗಿ ನಾನು ನೋಡಿಬಿಟ್ಟೆನಲ್ಲ, ಸರ್ವೇಶ್ವರ ದೂತನ ಮುಖವನ್ನು ನಾನು ನೇರವಾಗಿ ನೋಡಿಬಿಟ್ಟೆನಲ್ಲ, ಅಯ್ಯಯ್ಯೋ ನಾನು ನೋಡಿಬಿಟ್ಟೆನಲ್ಲ ಎಂಬುದಾಗಿ ಆತನು ಕೂಗುತ್ತಾನೆ. ಯಾಕೆಂದರೆ ದೇವರ ದೂತನನ್ನು ನೋಡಿದವರು ಯಾರು ಬದುಕುವುದಿಲ್ಲ ಎಂಬುವಂತಹ ಒಂದು ಪ್ರಜ್ಞೆ. ಪ್ರಿಯ ಕ್ಷಣ ಸರ್ವೇಶ್ವರ ಸ್ವಾಮಿಯವರಿಗೆ ಹೇಳ್ತಾರೆ, ಸಮಾಧಾನವಾಗಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಸಮಾಧಾನವಾಗಿರು, ನೀನು ಹೆದರಬೇಡ, ನೀನು ಸಾಯುವುದಿಲ್ಲ. ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ಭಯಭ್ರಾಂತನಾದ ನಾನು ಸತ್ತು ಹೋಗುತ್ತೇನೆ ಎಂಬುದಾಗಿ. ಆ ಕ್ಷಣ ಗಿದ್ಯೋನ ಅಲ್ಲೇ ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟುತ್ತಾನೆ. ಭಯದಿಂದ, ಸಂತೋಷದಿಂದ, ಮರೆಯಲಾರದಂತಹ ಅನುಭವದಿಂದ ಅಲ್ಲಿಯೇ ಒಂದು ಬಲಿಪೀಠವನ್ನು ಕಟ್ಟಿ ಅದಕ್ಕೆ ಯೆಹೋವ ಶಲೋಮ್ ಎಂದು ಹೆಸರಿಡುತ್ತಾನೆ. ಈ ದಿನದವರೆಗೂ ಅಬಿಯೇಜರ ಗೋತ್ರದವರ ಒಪ್ರದಲ್ಲಿರುತ್ತದೆ ಈ ಸ್ಥಳ, ಯೆಹೋವ ಶಾಲೋಮ್. ಹೌದು ಪ್ರಿಯರೇ, ಸರ್ವೇಶ್ವರನಿಗಾಗಿ ಬಲಿಯನ್ನು ಅರ್ಪಿಸಿ ಆ ಸ್ಥಳಕ್ಕೆ ಯೆಹೋವ ಶಾಲೋಮ್, ಸಮಾಧಾನವನ್ನು ತರುವವರು. ಯೆಹೋವ ಶಾಲೋಮ್, ಸಮಾಧಾನವನ್ನು ತರುವರು. ನನ್ನ ಸಹೋದರನೇ ಸಹೋದರಿಯೇ, ನಿನಗೆ ಸಮಾಧಾನವನ್ನು ತರುವಂತಹ ದೇವರು, ನಿನಗೆ ಸಮಾಧಾನವನ್ನು ನಿನ್ನ ಜೀವಿತದಲ್ಲಿ ತರುವಂತಹ ದೇವರು.
ನೀನು ಕೂಗಿ ಕರೆಯುವಾಗ, ನೊಂದು ಹೋಗುವಾಗ ನಿನಗೆ ಸಮಾಧಾನವನ್ನು ತರುವಂತಹ ದೇವರು, ನೀನು ಪ್ರಾರ್ಥಿಸುವಾಗ ನಿನಗೆ ದರ್ಶನ ಕೊಡುವಂತಹ ದೇವರು, ನಿನ್ನೊಡನೆ ಮಾತನಾಡುವಂತಹ ದೇವರು, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವ ದೇವರು, ನೀನು ಹೇಳಿದನ್ನು ಕೇಳುವಂತಹ ದೇವರು ಯಾರು? ಯೆಹೋವ ಶಾಲೋಮ್, ನಿನಗೆ ಸಮಾಧಾನ ಕೊಡುವವರು. ಭಯಪಡಬೇಡ, ನೀನು ಸಾಯುವುದಿಲ್ಲ, ಇನ್ನೂ ಬಹುಕಾಲ ಜೀವಿಸುವೆ ಎಂದು ಹೇಳುವವರು. ಹೆದರಬೇಡ ಎಂದು ಹೇಳುವಂತಹ ದೇವರು. ವಿತ್ ಯು, ನಾನು ನಿನ್ನೊಡನಿದ್ದೇನೆ, ಭಯಪಡಬೇಡ ಎಂದು ಹೇಳುವಂತಹ ದೇವರು. ಯೆಶಾಯನ ಪುಸ್ತಕವನ್ನು ನೋಡುವಾಗ ನಾವು ನೋಡುತ್ತೇವೆ, ಭಯಪಡಬೇಡ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ ಎಂಬುದಾಗಿ. ಇಲ್ಲಿಯೂ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನೊಂದಿಗಿದ್ದೇನೆ. ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್. ಇದುವೇ ಯೆಹೋವ ಶಾಲೋಮ್ನ ಒಂದು ನಿರೂಪಣೆ. ನನ್ನ ಸಹೋದರನೇ, ಸಹೋದರಿಯೇ, ನಾವು ದೇವರ ವಾಕ್ಯವನ್ನು ಆಲಿಸುತ್ತೇವೆ. ಹೀಗೆ ದೇವ ದರ್ಶನಗಳನ್ನು ಚಿಂತಿಸುತ್ತಾ ದೇವರ ನಾಮಗಳನ್ನು ನಾವು ಅರಿತುಕೊಳ್ಳಲು ದೇವರ ವಾಕ್ಯದ ಭಂಡಾರವು ನಮ್ಮ ಮುಂದೆ ಇದೆ. ಅದರಿಂದ ಈ ಸಂದೇಶಗಳನ್ನು ನೀವು ಕೇಳುತ್ತಾ ಇದ್ದೀರಿ, ಪರರಿಗೆ ಶೇರ್ ಮಾಡಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಬರೀ ಒಂದು ಪದದಲ್ಲಿ ತಿಳಿದುಕೊಳ್ಳುತ್ತಾರೆ, ಆದರೆ ಅದರ ಗೂಢಾರ್ಥವೇನು, ಯಾವುದಕ್ಕಾಗಿ ಈ ಹೆಸರುಗಳನ್ನು ಇಡಲಾಯಿತು, ಯಾವುದಕ್ಕಾಗಿ ಹೆಸರುಗಳು ಬಂದಿತ್ತು, ಎಲ್ಲಿ ಬಂದಿತ್ತು ಎಂಬುವಂತಹ ಸತ್ಯಾಂಶಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದರಿಂದ ನಾವೀಗ ತಿಳಿದುಕೊಂಡಿದ್ದೇವೆ, ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್ ಎಂಬುವಂತಹ ಅರ್ಥಗಳನ್ನು ಹಾಗೂ ಅದರ ಘಟನೆಗಳನ್ನು ಪ್ರಿಯರೇ ಆಲಿಸಿ. ಸಮಾಧಾನವನ್ನು ಕೊಡುವ ದೇವರು ನಿನ್ನೊಡನೆ ಇರಲಿ, ಸಮಾಧಾನವನ್ನು ಕೊಡುವ ದೇವರು ನಿನ್ನೊಂದಿಗಿದ್ದಾರೆ. ಅದರಿಂದ ನಿನ್ನ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳಬೇಕು. ದೇವರಿಗೆ ವಿರುದ್ಧವಾಗಿ ಮಾಡಿದಂತಹ ಅನ್ಯ ದೇವತೆ, ಅನ್ಯ ವಿಗ್ರಹಗಳನ್ನು ಆರಾಧಿಸಿದಂತಹ ಹಾಗೂ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದಂಥ ಸಮಯದಲ್ಲಿ ನಾವು ನಮ್ಮಲ್ಲಿರುವುದನ್ನು ಕಳೆದುಕೊಂಡಿರುತ್ತೇವೆ. ಆದರೆ ಅವುಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರು ನಮಗೆ ಮಾರ್ಗವನ್ನು ತೆರೆದುಕೊಡುತ್ತಾರೆ. ಮಾತ್ರವಲ್ಲ, ದೇವರೇ ನಮ್ಮೊಂದಿಗೆ ಬಂದು ಮಾತನಾಡುತ್ತಾರೆ, ದೇವರೇ ನಮಗೆ ಸಮಾಧಾನವನ್ನು ಕೊಡುತ್ತಾರೆ, ದೇವರೇ ನಮಗೆ ಸಕಲವನ್ನು ಜಯಿಸುವ ಶಕ್ತಿಯನ್ನು ಕೊಡುತ್ತಾರೆ, ನಮ್ಮ ಶತ್ರುಗಳನ್ನು ಹಿಮ್ಮಟ್ಟಿ ಗೆಲ್ಲುವಂತಹ ಶಕ್ತಿಯನ್ನು ಕೊಡುತ್ತಾರೆ. ನಾವು ಚಿಕ್ಕವರಾಗಿರ್ಬೋದು ಅಥವಾ ಯಾರೂ ಇಲ್ಲದಂಥ ಚಿಕ್ಕ ಮಂದಿ ಆಗಿರಬಹುದು, ಆದರೆ ಸರ್ವೇಶ್ವರ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ, ನಿನ್ನೊಂದಿಗೆ ಇದ್ದಾರೆ. ಅದರಿಂದ ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಸಮಾಧಾನದಿಂದಿರು, ಹೆದರಬೇಡ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ಸರ್ವೇಶ್ವರ ಹೇಳುತ್ತಾ ಇದ್ದಾರೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಯು ಆರ್ ನಾಟ್ ಡೈ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಪಾಂಡವಪರ. ದಯವಿಟ್ಟು ನೀವು ಆಲಿಸುವಂಥ ಸಂದೇಶಗಳನ್ನು ಪರರಿಗೆ ಸಾರಿರಿ, ಶೇರ್ ಮಾಡಿರಿ. ಯೂಟ್ಯೂಬ್ ಲಿಂಕ್ಗಳನ್ನು ಎಲ್ಲರಿಗೂ ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.